ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಸರಿಯಾದ ಸಮಯಕ್ಕೆ ಊಟ ಮಾಡಿ ಹಾಗೆ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ತುಂಬ ಒಂಥರ ನೋವು ತರುವಂತಹ ಸುದ್ದಿ ಇದು. ತುಂಬಾ ಮನಸ್ಸು ನೋವಾಯಿತು. ಹಾಗಾಗಿ ತಕ್ಷಣ ಸುದ್ದಿ ಮಾಡಿದೆ. ಸ್ನೇಹಿತರೆ, ನಿನ್ನೆ ಅಷ್ಟೇ ಒಂದು ಧರ್ಮಸ್ಥಳ ಸಂಸ್ಥೆ ಬಗ್ಗೆ ನರೇಂದ್ರ ಸ್ವಾಮಿಯವರು PA ನರೇಂದ್ರ ಸ್ವಾಮಿಯವರು ಮಳವಳ್ಳಿ ತಾಲೂಕು ಶಾಸಕರು ಧ್ವನಿ ಎತ್ತಿದ್ರು. ಸುಮಾರು 25 ಮಹಿಳೆಯರು ಇವತ್ತು ಒಂದು ಗ್ರಾಮ ಪಂಚಾಯತಿ ಮುಂದೆ ಬಂದು ಧರಣಿ ಕೂತ್ಕೊಂಡು ನೇಣು ಹಾಕೊಳ್ಳೋಕ್ಕೆ ಶುರುವಾಗಿದ್ದರು. ಇವರು ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೊಡ್ತಿರೋ ಟ್ಯಾಚರ್ಗೆ ಹಣ ಪಬ್ಲಿಕ್ಸ್ಗೆ ಇವರು ಒಂದು 10 ಗ್ರೂಪ್ಸ್ ಮಾಡಿ ಲೋನ್ಸ್ ಮಾಡಿಸ್ಕೊಟ್ಟಿರ್ತಾರೆ. ಅವರು ಪಬ್ಲಿಕ್ಸ್ ಕಟ್ಟಿಲ್ಲ ಅಂಥೇಳಿ ಇವ್ರ ಪ್ರತಿನಿಧಿಗಳು ಇಟ್ಕೊಂಡು ಇವ್ರ ಮೇಲೆ ಬಿಡೋದನ್ನು ನೋಡಿ ಇವ್ರ ಗಮನಕ್ಕೆ ಬರುತ್ತೆ ಮಳವಳ್ಳಿ ಶಾಸಕರ ನರೇಂದ್ರ ಸ್ವಾಮಿ ಅವ್ರಿಗೆ. ಇವರು ತಕ್ಷಣ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಧರ್ಮಸ್ಥಳ ಸಂಸ್ಥೆ ತಕ್ಷಣ ನಿಲ್ಲಿಸಬೇಕು. ಇವರು ದೇವರ ಹೆಸರಲ್ಲಿ ಹೇಳ್ಕೊಂಡು ದೇವ್ರ ಕೆಲಸ ಮಾಡ್ತಿಲ್ಲ, ಬದಲಾಗಿ ಇವರು ಹಣ ಮಾಡ್ತಿದ್ದಾರೆ. ಸುಮಾರು 40% ಬಡ್ಡಿ ಬೀಳುತ್ತೆ ಈ ಸಂಸ್ಥೆಯಲ್ಲಿ. ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು ಅಂತ ಹೇಳಿ ತುಂಬಾ ಕಠೋರವಾಗಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಮುಂದೆ ಪ್ರೆಸ್ ಮೀಟ್ ಮುಂದೆ ಮಾಹಿತಿ ಕೊಡ್ತಾರೆ. ಅದು ನಿನ್ನೆ ಅಷ್ಟೇ ನಾನು ಸುದ್ದಿ ಮಾಡಿ ನಿನ್ನೆ ಅಷ್ಟೇ ನಡೆಯಿತು. ಅದೇ ನಿನ್ನೆ ಮಧ್ಯಾಹ್ನ ಅಷ್ಟು ಸುದ್ದಿ ಆಗಿತ್ತು. ಅದೇ ನಿನ್ನೆ ಸಂಜೆಗೆ ಮತ್ತೆ ಅದೇ ತಾಲೂಕು ಮಳವಳ್ಳಿ ತಾಲೂಕಿನಲ್ಲಿ ಇರುವಂತಹ ಒಬ್ಬ ಮಹಿಳೆ ನಿಜವಾಗ್ಲೂ ನೇಣು ಹಾಕೊಂಡು ಸತ್ತಿದ್ದಾರೆ. ಇದಕ್ಕೆ ಕಾರಣ ಕೇವಲ 1,200 ರೂಪಾಯಿ ಹಣ ಕಟ್ಟೋದಿತ್ತಂತೆ ಒಂದು ಗ್ರೂಪಿಂದ. ಇಲ್ಲ ಒಂದು ಕಡಿಮೆ ಇದೆ ಅಂತ ಹೇಳಿ ಕೇಳ್ಕೊತಾಳೆ. ಪಾಪ ಕೇಳ್ಕೊಂಡ್ರೂ ಒಪ್ಕೊಳ್ಳಲ್ಲ. ನೀನು ಸತ್ತಾದರೂ ಪರವಾಗಿಲ್ಲ, ನನಗೆ ಹಣ ಕಟ್ಟಲೇಬೇಕು ಸಾಯಂಕಾಲ ಅಂಥೇಳಿ ಒಬ್ಬ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಒಬ್ಬ ನಾಲಾಯಕ್ ಹೇಳ್ತಾನೆ. ತುಂಬ ಭಯ ಬೀಳ್ತಾಳೆ. ಗಂಡನಿಗೆ ಹೇಳಿದ್ರು ಸಮಸ್ಯೆ, ಯಾರಿಗಂತ ಹೋಗಿ ಹಣ ಕೇಳೋದು ಅಂಥೇಳಿ ತುಂಬಾ ತಲೆ ಬಿಸಿ ಮಾಡಿಡ್ತಾರೆ ಇವ್ರಿಗೆ. ಕೊನೆಗೆ ಹೀಗೆ ಹೋಗಿಬಿಟ್ಟು ಮನೆಯಲ್ಲಿ ನೇಣು ಹಾಕ್ಕೊಂಡು ಪ್ರಾಣವನ್ನು ಬಿಟ್ಟಿದ್ದಾರೆ. ತುಂಬ ನೋವು ತರುವ ಸುದ್ದಿ ಇದು ನೋಡಿ. ಈಕೆ ಒಂದು ಸಂಸ್ಥೆ ಅಂದರೆ ಏನಂತ ಮಾಡುತ್ತಾರೆ, ಜನರಿಗೆ ಒಳ್ಳೆಯದಕ್ಕೆ ಮಾಡಬೇಕು ಹೊರತು, ಆದರೆ ಈ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ಬಡ್ಡಿ ವಸೂಲು ಮಾಡಿ 40% ಬಡ್ಡಿ ವಸೂಲು ಮಾಡಿ ಮಾಡ್ತಿದ್ದಾರೆ. ಅಂದರೆ ಈ ವೀರೇಂದ್ರ ಹೆಗಡೆಗೆ ಮೆಟ್ಟಲು ಹೊಡೆದು ಫಸ್ಟು ಆ ಸಂಸ್ಥೆ ನಿಲ್ಲಿಸ್ಬೇಕಂತೇಳಿ ಪ್ರತಿಯೊಬ್ಬರು ಮಂಡ್ಯ ಜಿಲ್ಲೆನೇ ಚಿಕ್ಕಪಟ್ಟೆ ಬೈತಿದ್ದಾರೆ. ಈ ಬೈಗಳನ್ನು ಕೇಳಿಕೊಂಡು ಈ ನರೇಂದ್ರ ಹೆಗಡೆ ಅವರು ಸಂಸ್ಥೆನ ನಿಲ್ಲಿಸಲಿಲ್ಲ ಅಂದರೆ ಇವ್ರಿಗಿಂತ ಇನ್ನು ಯಾರೂ ಇರಲ್ಲ. ಅಷ್ಟು ಜನರ ರಕ್ತ ಹೀರಿ ಹಣ ಮಾಡೋ ವ್ಯಕ್ತಿ ಅಂತ ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಹೋಗುತ್ತೆ. ಒಂದು ಪೋಸ್ಟಲ್ಲಿದ್ದು ಒಂದು ಧರ್ಮಸ್ಥಳ ಒಂದು ದೇವಸ್ಥಾನದ ಅಭಿವೃದ್ಧಿಯ ಒಂದು ಪೋಸ್ಟಲ್ಲಿದ್ದು ಅಧ್ಯಕ್ಷ ಸ್ಥಾನದಲ್ಲಿದ್ದು ಇವರು ಪಬ್ಲಿಕ್ಕಲ್ಲಿ ಈ ರೀತಿ ತೊಂದರೆಗಳನ್ನು ಉಂಟು ಮಾಡ್ತಿದ್ದಾರೆ ಅಂದರೆ ಇವರು ಏನೆಲ್ಲ ಮಾಡೋಕ್ಕೆ ಹೊರಟಿದ್ದಾರೆ ಅಂತೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಇವತ್ತು ಇಡೀ ಮಂಡ್ಯ ಜಿಲ್ಲೆನೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಬ್ಬ ಮಹಿಳೆಯ ಪ್ರಾಣ ಹೋಯಿತು. ಮಳವಳ್ಳಿ ತಾಲೂಕಿನ ಒಬ್ಬ ಮಹಿಳೆಯ ಪ್ರಾಣ ಹೋಯಿತು. ಕೇವಲ ಒಂದು ದಿನ 2 ದಿನ ಸಮಯ ಕೊಡಿ ಅಂದರೆ ಕೊಡದೆ ಏನು ಮಾಡ್ಕೊಂತೀವಿ ಗೊತ್ತಿಲ್ಲ, ಹಣ ಕಟ್ಟಬೇಕಿಲ್ಲ, ನೀನು ಸತ್ತೋದ್ರೂ ಪರವಾಗಿಲ್ಲ ಅಂತ ಸಿಂಗ್ಲರಾಗಿ ಬೈದರು ಅಂತ ಹೇಳಿ ಇವರು ಅಕ್ಕಪಕ್ಕದವರು ಕೇಳಿಸ್ಕೊಂಡಿರೋರು ಪತ್ರಕರ್ತವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಈಕೆ ಅಷ್ಟು ಬೇಗ ಸಾಯುವವರಲ್ಲ ಸರ್, ಧೈರ್ಯ ಇದ್ದವರು. ಆದರೆ ಇವರು ಕೊಟ್ಟಿರೋಂತಹ ಟಾರ್ಚರ್ಗೆ ಇವರು ಸತ್ತೋಗ್ಬಿಟ್ರು ನೋಡಿ. ಇವ್ರಿಗೆ ಮಕ್ಕಳಿಗೆ ಗಂಡನಿಗೆ ಯಾರಾಗ್ತಾರೆ, ಚಿಕ್ಕ ಮಕ್ಕಳಿದ್ದಾರೆ ಅಂಥೇಳಿ ಇವತ್ತು ಪ್ರತಿಯೊಂದು ಮನೆಯವರು ಇವತ್ತು ಯೋಚನೆ ಮಾಡ್ತಿದ್ದಾರೆ. ಎಷ್ಟು ಕಠಿಣವಾದ ಸಂಸ್ಥೆ ಇದು ಅಂಥೇಳಿ ಪ್ರತಿಯೊಬ್ಬರು ಯೋಚನೆ ಮಾಡ್ತಿದ್ದಾರೆ. ಸ್ನೇಹಿತರೆ, ನಾನು ಈ ಸುದ್ದಿ ನೀವು ನೋಡಿದ ಮೇಲೆ ಈಗಲಾದರೂ ಎಚ್ಚರ ವಹಿಸಿ ಈ ಸಂಸ್ಥೆಯಲ್ಲಿ ಯಾರೆಲ್ಲ ಹಣ ತೊಗೊಳ್ತಿದ್ದಾರೋ ತಕ್ಷಣ ಸೆಟ್ಲ್ ಮಾಡಿ. ಯಾರು ತೊಗೊಳಕ್ಕೆ ಹೋಗಬೇಡಿ. ತುಂಬ ಒಂದು ರೂಲ್ಸ್ ಇದ್ದಾವೆ. ಎಷ್ಟೋ ಹೆಣ್ಮಕ್ಳು ಅಭಿವೃದ್ಧಿ ಆಗೋಕ್ಕೆ ಸರ್ಕಾರದಿಂದ ನಬಾರ್ಡಿಂದ ನಮ್ಮ ತಾಲೂಕುಗಳಲ್ಲಿ ಬರೋದು DCC ಬ್ಯಾಂಕಲ್ಲಿ ಸುಮಾರು ಹಣ ಬರುತ್ತೆ, ಬಡ್ಡಿ ರಹಿತ ಸಾಲ ಬರುತ್ತೆ.
ಅಲ್ಲಿ ಸಾಲ ಪಡೆಯಿರಿ. 10 ಜನ ಗ್ರೂಪ್ ಮಾಡಿಕೊಂಡು ಆರಾಮಾಗಿ ಸಿಗುತ್ತೆ. ಖಾಸಗಿಯಲ್ಲಿ ಯಾಕೆ ಹೋಗಿ ಈ ರೀತಿ ಟೆನ್ಷನ್ ತೊಗೊಂಡು ಜೀವ ಕಳ್ಕೊತೀರಾ? ಸುಮಾರು ಹಣ ಬರ್ತಾ ಇರ್ತೈತೆ ತಾಲೂಕುಗಳಿಗೆ DCC ಬ್ಯಾಂಕ್ಸಿಂದ. ಅದು ಬಡವರಿಗಾಗಿ ಸರ್ಕಾರದ ಇರೋ ಬ್ಯಾಂಕ್. ಅದು ಮಹಿಳೆಯರ ಅಭಿವೃದ್ಧಿಗಾಗಿ, ರೈತರ ಅಭಿವೃದ್ಧಿಗಾಗಿ, ಯುವಕರ ಅಭಿವೃದ್ಧಿಗಾಗಿ ಆಗಿರುವಂತಹ ಬ್ಯಾಂಕ್ ಅದು DCC ಬ್ಯಾಂಕು. ಆ ಬ್ಯಾಂಕ್ಗಳಲ್ಲಿ ತಮ್ಮ ಹಣ ವ್ಯವಹಾರ ಮಾಡ್ತೀಯಲ್ಲ ನೀವು, ಹಣದ ವಹಿವಾಟು ಏನೇ ಮಾಡಲಿ ಆ ಬ್ಯಾಂಕಲ್ಲಿ ಮಾಡಿ ಬಡ್ಡಿ ರಹಿತ ಸಾಲ ಪಡೀರಿ. ಬಡ್ಡಿ ₹1 ಇರಲ್ಲ, ಅರ್ಥ ಆಯ್ತಾ? ಅದನ್ನು ಪಡೆಯೋದನ್ನು ಬಿಟ್ಟು ನೀವು ಖಾಸಗಿ ಈ ಥರ ಮೈಕ್ರೋ ಫೈನಾನ್ಸ್ಗಳಲ್ಲಿ ಪಡೆದು ಯಾಕೆ ಎಲ್ಲ ಹೆಣ್ಮಕ್ಳ ಜೀವ ಹೋಗುತ್ತೆ? ಸ್ನೇಹಿತರೆ, ನಿಮ್ಮ ಮನೆಗಳಲ್ಲಿ ಅಕ್ಕ ತಂಗಿಯರು, ನಿಮ್ಮ ತಾಯಿಂದರು ಯಾರಾದರೂ ಈ ರೀತಿ ಹಣ ಪಡೀತಿದ್ರೆ ಈ ರೀತಿ ಧರ್ಮಸ್ಥಳ ಸಂಸ್ಥೆಗಳಿಗೆ ತಕ್ಷಣ ನಿಲ್ಲಿಸಿ. ಈ ರೀತಿಯ ಅನಾಹುತಗಳಿಗೆ ಆಗುವುದಕ್ಕೆ ಇನ್ನೊಂದು ಸಲ ಅವಕಾಶ ಕೊಡಬೇಡಿ ಅಂಥೇಳಿ ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ರವಾನಿಸಿ. ಇದು ಅವ್ರಿಗೆಲ್ಲ ಅರ್ಥ ಆಗಲಿ. ಎಷ್ಟೋ ಜನ ಟಾರ್ಚರ್ ಅನುಭವಿಸಿದ್ರೆ, ಕೆಲವೊಂದು ಕಡೆ ತುಂಬಾ ಬೈಕೊಂತಾರೆ ಈ ಸಂಸ್ಥೆಗೆ. ಯಾರೋ ಒಂದು 10 ಜನ ಇದರಲ್ಲಿ ಕೆಲಸ ಮಾಡ್ತಾರೆ, ವಸೂಲುಗಳಿಗೆ ಪೇಮೆಂಟ್ ಬರುತ್ತೆ ಅಂಥೇಳಿ ಸಾವಿರಾರು ಹೆಣ್ಮಕ್ಳಿಗೆ ತೊಂದರೆ ಕೊಡೋದಲ್ಲ. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಒಬ್ಬರು ಮಳವಳ್ಳಿ ತಾಲೂಕು ಶಾಸಕರು ನರೇಂದ್ರ ಸ್ವಾಮಿ ಅವರು 40% ಬಡ್ಡಿ ಬೀಳುತ್ತಂತೆ ಇವ್ರಿಗೆ. ಹಣ ತಗೊಳ್ಳುವಾಗ ಕಟ್ಟುವ ಕಮಿಷನ್ ಆಗ್ಬೋದು, ಮತ್ತು ಯಾವ ಫೈಲ್ ಚಾರ್ಜ್, ಈ ಫೈಲ್ ಚಾರ್ಜ್ ಎಲ್ಲ ಕಟ್ಟೋದು ನೋಡಿದ್ರೆ 40% ಬೀಳುತ್ತೆ ಇವ್ರಿಗೆ. ಜನರಿಗೆ ಅರ್ಥ ಆಗ್ತಿಲ್ಲ. ಈ ಧರ್ಮಸ್ಥಳ ಏನು ಫೈನಾನ್ಸ್ ವಹಿವಾಟು ಇದೆ ತಕ್ಷಣ ನಿಲ್ಲಿಸಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂತ ಹೇಳಿ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಪ್ರತಿಯೊಬ್ಬರು ಇದನ್ನು ಗಮನಕ್ಕೆ ತೊಗೊಂಡು ಈ ಸಂಸ್ಥೆಯನ್ನು ನಿಲ್ಲಿಸಬೇಕಂತೇಳಿ ಈ ಸುದ್ದಿಯಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ. ನಮಸ್ಕಾರ, ಧನ್ಯವಾದಗಳು.